ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನೊಂದು ಸೂಪರ್ ಆಗಿರುವ ಹೆಸರು ಬೇಳೆಯ ಪಾಯಸ ಮಾಡಿದ್ದೀನಿ. ಇದು ಬರೀ ಹೆಸರು ಬೇಳೆ ಮಾತ್ರ ಅಲ್ಲ, ಚೂರು ಕಡಲೆಬೇಳೆ, ಸಬ್ಬಕ್ಕಿ, ತೆಂಗಿನ ಹಾಲು, ಹಾಗೆ ಗೋಡಂಬಿ, ದ್ರಾಕ್ಷೆ, ಆರ್ಗ್ಯಾನಿಕ್ ಬೆಲ್ಲ, ಬಾದಾಮ್ ಇದೆಲ್ಲ ಸೇರಿಸಿ ಒಂದು ಕ್ಯೂಟ್ ಆಗಿರುವ, ಬ್ಯೂಟಿಫುಲ್ ಆಗಿರುವ, ಟೇಸ್ಟಿಯಾಗಿರೋ ಪಾಯಸ ಮಾಡಿದ್ದೀನಿ. ಇದು ಸುಲಭ ಕೂಡ ಇದೆ. ಈಗ ಬೇಕಂದ್ರೆ ತೆಂಗಿನ ಹಾಲೆಲ್ಲ ನಿಮಗೆ ರೆಡಿಮೇಡ್ ಕೂಡ ಸಿಗುತ್ತೆ. ಮನೆಯಲ್ಲಿ ಬೇಕಂದ್ರೆ ಮನೆಯಲ್ಲಿ ಮಾಡ್ಬೋದು, ಹೊರಗಡೆಯಿಂದ ತೆಂಗಿನ ಹಾಲು ಕೂಡ ತಂದು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುವ ಪಾಯಸ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆಲ್ರಿಗೂ ನಾನು ಇವತ್ತು ಹೇಳ್ಕೊಡ್ತೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿರುವ ಪಾಯಸ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇದೆ ಅಲ್ವಾ, ಹಾಗಾಗಿ ಬೆಲ್ಲ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ. ಸಕ್ಕರೆ ತಿನ್ನಲಿಕ್ಕೆ ಹೋಗಬೇಡಿ. ಬನ್ನಿ ನೋಡಿ ಬರುವ ನಾವು ಹೇಗೆ ಮಾಡೋದು ಅಂತ. ಇವತ್ತಿನ ಪಾಯಸಕ್ಕೆ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೇನೆ. ಹಾಗೆ ನಾನು ಚಿಕ್ಕ ಕಪ್ಪಲ್ಲಿ 1/4 ಕಪ್ಪಷ್ಟು ಕಡಲೆಬೇಳೆ, ಇದೇ ಅಳತೆಗೆ ಇಲ್ಲಿ ನಾನು ಸಬ್ಬಕ್ಕಿ ತಗೊಂಡಿದ್ದೇನೆ. ಅನ್ನದ ಅಕ್ಕಿನ 2 ಸ್ಪೂನು ನೆನೆ ಹಾಕಿ ಆಮೇಲೆ ಇದನ್ನು ಇವಾಗ ರುಬ್ಬಿಟ್ಟಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟೇ ಇರೋದು ಇದರಲ್ಲಿ. ಆಮೇಲೆ ಗೋಡಂಬಿ ನಮಗೆ ಬೇಕಾದಷ್ಟು ನಾನೊಂದು ಹಿಡಿ ಹಾಕಿದ್ದೀನಿ. ಅದಕ್ಕಿಂತ ಸ್ವಲ್ಪ ಒಣ ದ್ರಾಕ್ಷೆ ತಗೊಂಡಿದ್ದೇನೆ. ನಿಮಗೆ ಹೆಚ್ಚು ಕಮ್ಮಿ ಕೂಡ ಮಾಡ್ಬೋದು. ಹಾಗೆ ಒಂದು 4-5 ಏಲಕ್ಕಿ ತಗೊಂಡಿದ್ದೇನೆ. ಮತ್ತು 1 ಅಚ್ಚು ಬೆಲ್ಲ, ನೋಡಿ ಇದು ನಾಟಿ ಬೆಲ್ಲ. ಹೀಗೆ 1 ಅಚ್ಚು ಬೆಲ್ಲ ತಗೊಂಡಿದ್ದೇನೆ. ಅದು ಕೂಡ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಬೋದು. ಒಬ್ಬೊಬ್ಬರ ಟೇಸ್ಟು ಒಂದೊಂದು ಥರ ಇರುತ್ತಲ್ವ. ನಂತರ ಇಲ್ಲಿ ನಾನು ನೋಡಿ 1/2 ತೆಂಗಿನಕಾಯಿ ತಗೊಂಡಿದ್ದೇನೆ. 1/2 ತೆಂಗಿನಕಾಯಿ ಅಂದರೆ 1 ಇಡೀ ತೆಂಗಿನಕಾಯಿ, ಇನ್ನೊಂದು ತೆಂಗಿನಕಾಯಿಯ ಅರ್ಧ ಭಾಗ. ಇದನ್ನು ಚೆನ್ನಾಗಿ ನಾನು ತುರಿದು ರುಬ್ಬಿ ಅದನ್ನು ಹಿಂಡಿ ಫಸ್ಟ್ ಹಾಲು ಅಂತ ತಗೊಂಡಿದ್ದೀನಿ. ಇದು ತೆಂಗಿನಕಾಯಿಯ ಫಸ್ಟ್ ಹಾಲು. ಉಳಿದ ಹಿಂಡಲ್ಲಿ ಮತ್ತೆ ನೀರು ಹಾಕಿ ಇದು ಸೆಕೆಂಡ್ ಹಾಲು ಅಂತ ತಗೊಂಡಿದ್ದೀನಿ. ಈ 2 ಹಾಲು ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಇದು ನಮಗೆ ಇದರಲ್ಲಿ ಏನು ಹೇಳೋದು, ಹೆಸರು ಬೇಳೆ ಇದರಲ್ಲಿ ಬೇಯಿಸಬೇಕು, ಆಗಲೇ ನಮಗೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಹಾಲು ನಂತರ ಪಾಯಸಕ್ಕೆ ಸೇರಿಸೋದು. ಈಗ ಈ ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ನಂತರ ಸ್ವಲ್ಪ ನೀರು ಸೇರಿಸಿ ಮತ್ತೆ ಈ ಸೆಕೆಂಡ್ ಹಾಲಲ್ಲಿ ನಾವು ಬೇಯಿಸಬೇಕು. ಹೆಸರು ಬೇಳೆನ ಹಾಗೇ ಬೇಯಿಸಬೇಕು, ಇದನ್ನು ಕುಕ್ಕರಲ್ಲಿ ಹಾಕಬಾರ್ದು. ಹಾಗೆ ಕಡಲೆಬೇಳೆ ಮತ್ತು ಸಬ್ಬಕ್ಕಿನ 1-2 ವಿಶಿಲಿಗೆ ಕುಕ್ಕರಲ್ಲಿ ಬೇಯಿಸಿದರೆ ಒಳ್ಳೆಯದು. ಅದು ಚೆನ್ನಾಗಿ ಬೇಯಬೇಕು, ಅದಕ್ಕಾಗಿ ನಾವು ಕುಕ್ಕರಲ್ಲಿ ಬೇಯಿಸೋದು. ಈಗ ನಾನು ಹೆಸರು ಬೇಳೆನ ತೆಂಗಿನ ಹಾಲಲ್ಲಿ ಮತ್ತು ಇದನ್ನೆರಡನ್ನು ಕೂಡ ಕುಕ್ಕರಲ್ಲಿ ಬೇಯಿಸ್ಕೊಂಡು ಬರ್ತೀನಿ. ನಾನು ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇದನ್ನು ಹೀಗೇ ಬೇಯಿಸ್ಕೊಂಡು ಬರಬೇಕು. ನಮ್ಮ ಸೆಕೆಂಡ್ ಹಾಲಿದೆ ಅಲ್ವ, ತೆಂಗಿನ ಹಾಲು, ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ನೋಡಿ ಸೆಕೆಂಡ್ ಹಾಲು ಹಾಕ್ತಾಯಿದ್ದೀನಿ. ಇದರಲ್ಲಿ ಈಗ ಹೆಸರು ಬೇಳೆ ಬೇಯಬೇಕು, ಹಾಗೆ ಬೇಯಬೇಕು. ಈಗ ಸಬ್ಬಕ್ಕಿ ಮತ್ತು ಕಡಲೆ ಬೇಳೆನ ಬೇಯಿಸಿದ್ದೀನಿ. ಒಂದು 70-80% ಅಷ್ಟೇ ಬೇಯಿಸಿರೋದು. ಈಗ ನಮ್ಮ ಹೆಸರು ಕಾಳು ಬೇಯ್ತಾ ಇದೆ. ಈಗ ಪೂರ್ತಿ ಬೆಂದಿಲ್ಲ. ಈಗ ನಾವು ಬೇಯಿಸಿರೋ ಒಂದು 80% ಬೇಯಿಸಿರೋ ಕಡಲೆಬೇಳೆ ಮತ್ತು ಸಬ್ಬಕ್ಕಿನ ಇದಕ್ಕೆ ಹಾಕಬೇಕು. ಇದರ ಜೊತೆ 3 ಇವಾಗ ಒಟ್ಟಿಗೆ ಬೇಯಬೇಕು. ಹೆಸರು ಬೇಳೆ, ಕಡಲೆಬೇಳೆ ಹಾಗೂ ಸಬ್ಬಕ್ಕಿ. ಪೂರ್ತಿ ಮುಚ್ಚಿದರೆ ಕೆಳಗಡೆ ಬೀಳುತ್ತೆ. ಒಂದು 3/4 ಈ ಥರ ಮುಚ್ಚಿದರೆ ಸಾಕಾಗುತ್ತೆ. ಈಗ ನಮಗೆ ಬೇಕು ಅಂದರೆ ಮಾತ್ರ ಇದು ಹಾಕಲೇಬೇಕು ಅಂತ ಇಲ್ಲ. ಬಾದಾಮಿನ ನೆನೆಸಿಟ್ಟು ಅದನ್ನು ಪುಡಿ ಮಾಡಿ ಹಾಕ್ಬೋದು. ಇದು ನಾವು ಹೆಸರು ಬೇಳೆ ಬೇಯುವಾಗ ಹಾಕಬೇಕು. ಒಳ್ಳೆ ಫ್ಲೇವರ್ ಕೊಡುತ್ತೆ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಹುರಿದು ಹಾಕೋದಕ್ಕೆ ನಾವು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹುರಿದು ಬಿಟ್ಟು ಹಾಕುವಾಗಿದ್ದರೆ ಇದನ್ನು ನಾವು ಹೆಸರು ಬೇಳೆ ಜೊತೆ ಬೇಯಲಿಕ್ಕೆ ಬಿಡಬೇಕು. ಆಗ ಅದು ಇನ್ನೂ ಚೆನ್ನಾಗಿರುತ್ತೆ. ಇದು ಇಷ್ಟ ಇದ್ದರೆ ಮಾತ್ರ ಹಾಕಿ, ನಿಮಗೆ ಹಾಕಲೇಬೇಕು ಅಂತೆಲ್ಲ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ. ಈಗ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಆಗಬೇಕು. ಬೇಯ್ತಾ ಇರುವಾಗ ನಾವು ಪುಡಿ ಮಾಡಿದ ಬಾದಾಮಿನ ಕೂಡ ಹಾಕೋಣ. ಇದು ನೆನೆಸಿಟ್ಟ ಬಾದಾಮಿ, ಹಾಗೆ ಪುಡಿ ಮಾಡಿದರೆ ಚೆನ್ನಾಗಿರೋದಿಲ್ಲ.
ನಾನು ನೈಟೇ ನೆನೆಸಿಟ್ಟಿದ್ದೇನೆ. ಈಗ ಇದೆಲ್ಲ ಒಟ್ಟಿಗೆ ಬೇಯ್ತಾ ಇಲ್ಲ, ಚೆನ್ನಾಗಿ ಬೇಯಬೇಕು. ಈಗ ಹೆಸರು ಬೇಳೆ ಎಲ್ಲ ಬೇಯ್ತಾ ಇರುವಾಗ ನಮ್ಮ ಬೆಲ್ಲವನ್ನು ಕೂಡ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಬೆಲ್ಲದ ಪುಡಿ ಸಿಗುತ್ತೆ, ಅದು ಚೆನ್ನಾಗಿರೋದಿಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ. ಇದು ನಾವು ಈಗ ಇಡೀ ಬೆಲ್ಲವನ್ನು, ಬೆಲ್ಲದ ಹಚ್ಚು ಇರುತ್ತಲ್ಲ ಅದನ್ನು, ಬೆಲ್ಲದ ಅಚ್ಚು ಅದನ್ನು ಪುಡಿ ಮಾಡಬೇಕು. ಬಾಕಿ ಇದು ಪಾಯಸ ಜೊತೆ ಕರಗುತ್ತೆ, ಇಷ್ಟು ಪುಡಿ ಮಾಡಿದರೆ ಸಾಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ, ಕಡಲೆಬೇಳೆ, ಸಬ್ಬಕ್ಕಿ, ಬಾದಾಮ್ ಎಲ್ಲ ಕೂಡ ಚೆನ್ನಾಗಿ ಸೂಪರಾಗಿ ಬೆಂದಿದೆ. ಈಗ ನಾವು ಬೆಲ್ಲವನ್ನು ಸೇರಿಸಬೇಕು. ಬೆಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲವನ್ನು ಸೇರಿಸಿದಾಗ ನಾವು ಒಂದು ಸೌಟು ಹಿಡ್ಕೊಂಡು ಪಕ್ಕದಲ್ಲೇ ನಿಲ್ಲಬೇಕು. ಇಲ್ಲಾಂದರೆ ಬೆಲ್ಲ ಸೀದು ಹೋದರೆ ಪಾಯಸ ಎಲ್ಲ ಸೀದು ಹೋದ ಸ್ಮೆಲ್ ಹೊಡೆಯುತ್ತೆ. ಹಾಗಾಗಿ ಈಗ ನೀವು ಪಕ್ಕದಲ್ಲೇ ನಿಂತಿರಬೇಕು. ಒಂದು 5-10 ನಿಮಿಷ ಒಳಗಡೆ ಬೆಲ್ಲ ಎಲ್ಲ ಕರಗಿ ಹೋಗುತ್ತೆ. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇನ್ನು ಸಣ್ಣ ತುಂಡೇನಾದರೂ ಇದ್ದರೆ ಮತ್ತೆ ನಮ್ಮ ತೆಂಗಿನ ಹಾಲಿನ ಜೊತೆ ಚೆನ್ನಾಗಿ ಕರಗುತ್ತೆ. ಈಗ ನಾವು ಸೆಕೆಂಡ್ ಹಾಲಂತೂ ಇದಕ್ಕೆ ನಾವು ಹಾಕಿ ನಾವು ಬೇಯಿಸಿದಾಗಿದೆ. ಈಗ ತೆಂಗಿನ ಕಾಯ್ದು ಫಸ್ಟ್ ಹಾಲನ್ನು ಸೇರಿಸೋಣ. ಈಗ ಚೆನ್ನಾಗಿ ಕುದಿಬೇಕು. ಮತ್ತು ಸ್ವೀಟು ಜಾಸ್ತಿ ಬೇಕಂದ್ರೆ ಒಂಚೂರು ಹಾಕ್ಕೊಳ್ಬೋದು. ನೋಡಿ ಈಗ ನೀರಾಗಿದೆ. ಒಂದು ತುಂಡು ಬೆಲ್ಲ ಇದೆ, ಅದು ಕೂಡ ಇದರ ಜೊತೆ ಕರಗುತ್ತೆ. ಪಾಯಸ ತಿಕ್ಕಾಗಲಿಕ್ಕೋಸ್ಕರ ನಾವು 1-2 ಸ್ಪೂನು ಅಕ್ಕಿನ ರುಬ್ಬಿದ್ದಿದೆ ಅಲ್ವ, ಅದು ನಾವು ಪಾಯಸ ತಿಕ್ಕಾಗಲಿಕ್ಕೆ ಬೇಕಾಗಿ ನಾವು ಹಾಕೋದು. ಈಗ ಚೆನ್ನಾಗಿ ಕುದಿಬೇಕು ನಮ್ಮ ಪಾಯಸ. ಈಗ ಪುಡಿ ಮಾಡಿಟ್ಟಿರುವ 5-6 ಏಲಕ್ಕಿನ ಕೂಡ ಈಗ ಸೇರಿಸ್ಬೋದು. ಇದರ ಜೊತೆನೇ ಕುದಿಬೇಕು. ಈಗ ಪಾಯಸ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಪಾಯಸ ಒಂಚೂರು ತಿಕ್ಕ ಬೇಕು ಅಂದರೆ ಮಾತ್ರ ನಾವು ರುಬ್ಬಿಟ್ಟಿರುವ ಈ ಥರ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಗೊತ್ತಲ್ವ ನಿಮಗೆ, 2 ಚಿಕ್ಕ ಸ್ಪೂನು ಅಕ್ಕಿ ನೆನೆ ಹಾಕಿ ನಾನು ಇದು ರುಬ್ಬಿರೋದು. ಜಾಸ್ತಿ ಹಾಕಬೇಡಿ, ತುಂಬ ತಿಕ್ಕಾಗಿಬಿಡುತ್ತೆ ಪಾಯಸ. ತುಂಬ ತಿಕ್ಕಾದರೂ ಚೆನ್ನಾಗಿಲ್ಲ. ಹಾಗೆ ಇದನ್ನು ಈಗ ಕಲಿಸ್ತಾ ಹೋಗಬೇಕು. ಪೂರ್ತಿ ಕುದಿಯೋ ತನಕ ಹೀಗೆ ಕಲಿಸ್ಬೇಕು. ನಮ್ಮ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಈಗ ನಮ್ಮ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಸಾಮಾನ್ಯವಾಗಿ ಕೆಲವು ಕಡೆ ಎಲ್ಲೋ ಕಲರ್ ಬರುತ್ತೆ ಪಾಯಸ. ಅವರು ಕಲರ್ ಹಾಕ್ತಾರೋ ಗೊತ್ತಿಲ್ಲ, ಅಥವಾ ಎಲ್ಲೋ ಬೆಲ್ಲ ಹಾಕ್ತಾ ಇರ್ಬೋದು. ಅದು ಒಳ್ಳೆಯದಲ್ಲ. ಎಲ್ಲೋ ಬೆಲ್ಲದಲ್ಲಿ ಬಂದು ಒಂದು ಅರ್ಧದಷ್ಟು ಸಲ್ಫೇಟ್ ಹಾಕಿರ್ತಾರೆ. ಇದು ನೋಡಿ ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ಹಾಕಿದಾಗ ಯಾವಾಗಲೂ ಪಾಯಸಕ್ಕೆ ಈ ಕಲರ್, ಇಲ್ಲಾಂದರೆ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಇದು ಆರ್ಗ್ಯಾನಿಕ್ ಹೊಸ ಬೆಲ್ಲ, ಹಾಗಾಗಿ ಈ ಕಲರಲ್ಲಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಇನ್ನೂ 1-2 ನಿಮಿಷ ಕುದಿಬೇಕು. ಪಾಯಸ ಚೆನ್ನಾಗಿ ಕುದೀತು. ನಮಗೆ ಎಷ್ಟು ಬೇಕೋ ಅಷ್ಟೇ ತಿಕ್ಕಾಗಿದೆ. ಸೂಪರಾಗಿ ಬಂದಿದೆ ಪಾಯಸ ನೋಡಿ. ಹೀಗೆ ಕಲಿಸ್ತಾ ಇರಬೇಕು, ಯಾಕಂದರೆ ಅದು ಸೀದು ಹೋಗಬಾರ್ದಲ್ವ. ಬೆಲ್ಲದ ಅಂಶ, ಅಕ್ಕಿ ಹಿಟ್ಟಿನ ಅಂಶ ಎಲ್ಲ ಇರುವ ಕಾರಣ ನಾವು ಹೀಗೆ ಅದನ್ನು ಕದಡಿಸ್ತಾ ಇರಬೇಕು. ಈಗ ನಮ್ಮ ಹೆಸರು ಬೇಳೆ ಪಾಯಸ ಸೂಪರಾಗಿ ರೆಡಿಯಾಗಿದೆ. ಇನ್ನು ನಾವು ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ಬೀಜ ಮತ್ತು ದ್ರಾಕ್ಷಿ ಹಾಕೋಣ. ಹಾಗೆ ಇದನ್ನು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಇದು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದಲ್ವ, ಹಾಗೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಇದು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿದ್ದು, ಹಾಗಾಗಿ ನಮ್ಮ ಆರೋಗ್ಯಕ್ಕೂ ಇದು ಏನು ತೊಂದರೆ ಕೊಡಲ್ಲ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಾತ್ರ ಇದೇ ರೀತಿಯಲ್ಲಿ ಮಾಡಬೇಕು. ಹಾಗೆ ನನ್ನ ಈ ಪಾಯಸ ನೋಡಿ ನೀವು ಕಮೆಂಟ್ ಕೊಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟು ಕೂಡ ಮಾಡಿ. ಇನ್ನು ಒಳ್ಳೊಳ್ಳೆಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.